ಪಾಪಿ ಜನರ ಹಾಳು ದುನಿಯ ಜೀವಂತ ಸುಡುಗಾಡು ಎಲ್ಲಾರು ಬದುಕಿದ್ದು ಸತ್ತೋರು ನೀನಿಲ್ದೆ ಗೊತ್ತಿಲ್ಲ ಗುರಿಯಿಲ್ಲ. ಸಾವಿನ ಜಂಪ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು. 2 ಸಾವು ಆಗೋಗಿದ್ದಾವೆ. ಉದಯ್ ಹೊರಗೆ ಬಂದಿದ್ದಾನೆ ಬಾಡಿ ಸಮೇತ. ಬಾಡಿ ಮಾತ್ರ ಬಂದಿದೆ, ಜೀವ ಇಲ್ಲ, ಕುಟುಕು ಜೀವವು ಕೂಡ ಇಲ್ಲ. ಮತ್ತೆ ದರ್ಶನ ಕೂಡ ಈಗ ಅಂತ್ಯಕ್ರಿಯೆಗೆ ದರ್ಶನಕ್ಕೆ ಮನೆ ಹತ್ರ ಸಿದ್ಧತೆ ಕೂಡ ನಡೀತಾ ಇದೆ. ಅದು ಯಾವ ರೀತಿಯಾಗಿ ದರ್ಶನ ನಡೀತದೋ ಹಾರಿಬಲ್ ಆಗಿದೆ, ಮುಖವನ್ನ ನೋಡೋದಕ್ಕಾಗೋದಿಲ್ಲ ಉದಯ್ ಅವರ ಮುಖ. ಆ ರೀತಿಯಾಗಿ ಮೀನುಗಳು ಅವರ ಕಣ್ಣು, ಕಿವಿ, ಬಾಯಿ ಎಲ್ಲವನ್ನೂ ಕೂಡ ಒಂದು ತಿಂದಿರುವಂಥದ್ದು, ಅದು ನೋಡೋಕ್ಕಾಗೋದಿಲ್ಲ. ಮತ್ತೆ 2 ದಿನಗಳ ಕಾಲ ನೀರಲ್ಲೇ ಇರೋದ್ರಿಂದ ಇಡೀ ಬಾಡಿ ಊದಿದೆ, ಮುಖ ಬಾಡಿ ಎಲ್ಲವೂ ಕೂಡ ಊದಿದೆ. ಹಾಗಾಗಿ ಆ ಮುಖವನ್ನ ಯಾವುದೇ ಕಾರಣಕ್ಕೂ ಅವರ ಸಂಬಂಧಿಕರು ಕೂಡ ನೋಡಬಾರ್ದು ಅನ್ನೋದೇ ನಮ್ದು ಆಶಯ. ಏನೇ ದರ್ಶನ, ಏನೇ ರಿಚುವಲ್ ಸಂಪ್ರದಾಯ ಅಂತಿದ್ರು ಕೂಡ ಮುಖ ದರ್ಶನ ಮಾಡಬೇಕು ಅಂತಿದ್ರೆ ಈ ಮುಖವನ್ನ ದರ್ಶನ ಮಾಡದೆ ಅವರ ಒಳ್ಳೆಯ ಮುಖವನ್ನ ಅವರು ಆ ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು. ಹಾಗಾಗಿ ಅಷ್ಟು ಹಾರಿಬಲ್ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ದೃಶ್ಯಗಳು. ಅಂತಿಮ ದರ್ಶನಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಬೇಕೋ ಅಲ್ಲಿ ನಡೀತಾ ಇದೆ. ಒಂದು ಮೂಲಗಳ ಪ್ರಕಾರ, ಅಂದ್ರೆ ಸಂಬಂಧಿಕರ ಫ್ಯಾಮಿಲಿ ಮೂಲಗಳ ಪ್ರಕಾರ ಇವತ್ತೇ ಅಂತ್ಯಕ್ರಿಯೆ ಮಾಡಲಾಗ್ತದೆ ಅಂತ ಕೂಡ ಹೇಳಲಾಗ್ತದೆ. ಇನ್ನೊಂದು ಮೂಲಗಳ ಪ್ರಕಾರ ಅನಿಲ್ ಅವರ ದೇಹವೂ ಕೂಡ ಸಿಗಲಿ, ಇಬ್ಬರನ್ನೂ ಕೂಡ, ಯಾಕೆಂದ್ರೆ ಅವರಿಬ್ಬರು ತುಂಬಾ ಜೀವದ ಗೆಳೆಯರು, ತುಂಬಾ ಗಳಸ್ಯ ಕಂಠಸ್ಥರಂತಿದ್ದಂಥವರು. ಹಾಗಾಗಿ ಆ ದೇಹವೂ ಕೂಡ ಸಿಗಲಿ, ಇಬ್ಬರನ್ನು ಒಂದೇ ಸರಿಗೆ ಅಂತ್ಯಕ್ರಿಯೆ ಮಾಡೋಣ, ಒಂದೇ ರೀತಿಯಲ್ಲಿ ಒಂದೇ ಬಾರಿ ಕ್ರಿಮೇಷನ್ ಮಾಡೋಣ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದರೆ ಇಲ್ಲಿವರೆಗೂ ಕೂಡ ಉದಯ್ ಅದಾಗದೆ ಮೇಲಕ್ಕೆ ಅವರ ಬಾಡಿ ತೇಲಿ ಬಂದಿದೆ. ಅನಿಲ್ ಅವರ ಬಾಡಿ ಇನ್ನೂ ಕೂಡ ಹೊರಗೆ ಬಂದಿಲ್ಲ, ತೇಲ್ತಾ ಇಲ್ಲ, ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ನಾಳೆ ಅನಿಲ್ ಅವರ ದೇಹವೂ ಕೂಡ ಸಿಗೋವರೆಗೂ ಕಾಯ್ತಾರ. ಈಗಾಗಲೇ ಅದು ಬಾಡಿ ಫುಲ್ ಸಂಪೂರ್ಣವಾಗಿ ಡಿಕಂಪೋಸ್ ಆಗಿದೆ. ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಚಿಕ್ಕ ಒಂದು ಫೋಟೋ ಮಾತ್ರ ನಾವು ತೋರಿಸ್ತಾ ಇದ್ದೀವಿ, ಅದನ್ನು ಕೂಡ ಬ್ಲರ್ ಮಾಡ್ತಾ ಇದ್ದೀವಿ. ಬಾಡಿ ಊದಿದೆ, ಅದನ್ನ ಒರಿಜಿನಲ್ ಫುಟೇಜ್ ಅನ್ನ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ಅವರ ಉದಯ್ ಅವರ ಮುಖ, ಆ ಕಟ್ಟುಮಸ್ತಾದ ದೇಹ ಎಲ್ಲವೂ ಕೂಡ ನಶಿಸಿ ಹೋಗಿದೆ. ಅತಿ ದೊಡ್ಡ ಡಿಸಾಸ್ಟರ್. ಹಾಗಾಗಿ ಆ ಮುಖ ದರ್ಶನವನ್ನ ಮಾಡಬೇಕೋ ಬೇಡವೋ ಅನ್ನೋ ಗೊಂದಲ ಅವರಿಗೂ ಕೂಡ ಇರ್ತದೆ. ಬಟ್ ಏನೇ ಆದರೂ ಕೂಡ ಮಗ ಅಭಿಮಾನಿಗಳಿಗೆ ಅಥವಾ ಅವರ ಗೆಳೆಯರಿಗೆ ಹೇಗಿದ್ರೂ ಕೂಡ ಗೆಳೆಯರೇ, ಹಾಗಾಗಿ ನೋಡಲೇಬೇಕು ಅನ್ನೋ ಹಠಕ್ಕೂ ಕೂಡ ಬೀಳಬಹುದು. ಒಟ್ಟಿನಲ್ಲಿ ಈಗ ಮನೆಯ ಕದಿರಿನಹಳ್ಳಿ ಅವರ ಮನೆಯ ಮುಂಭಾಗದಲ್ಲಿ ಈಗ ಅಂತಿಮ ದರ್ಶನಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಆದರೆ ಕ್ರಿಮೇಷನ್ ಇವತ್ತೇ ಮಾಡ್ತಾರ, ಸಂಸ್ಕಾರಗಳನ್ನು ಕೂಡ ಇವತ್ತೇ ಮಾಡಿ ಅದನ್ನ ದಫನ್ ಮಾಡ್ತಾರ, ಸುಡ್ತಾರ, ಎಲ್ಲಿ ಮಾಡ್ತಾರೆ ಅನ್ನೋದು ಕೂಡ ಸಂಪೂರ್ಣವಾಗಿ ಮಾಹಿತಿಗಳ ಪ್ರಕಾರ ಹೊರಗೆ ಬಂದಿಲ್ಲ. ಆದರೆ 2 ಮಾಹಿತಿಗಳು ಇದಾವೆ. ಒಂದು, ಉದಯ್ ಅವರನ್ನ ಇವತ್ತೇ ಮಾಡ್ತಾರೆ, ಅಥವಾ ಅನಿಲ್ ಅವರು ಸಿಕ್ಕ ನಂತರವೂ ಕೂಡ ಇಬ್ಬರನ್ನೂ ಕೂಡ ಒಟ್ಟಿಗೆ, ಯಾಕಂದ್ರೆ ಇಬ್ರು ಒಟ್ಟಿಗೆ ಜಂಪ್ ಮಾಡಿದ್ದಾರೆ, ಒಟ್ಟಿಗೆ ಸಾವಾಗಿದೆ, ಒಟ್ಟಿಗೆ ಗೆಳೆತನ, ಒಟ್ಟಿಗೆ ಸಕ್ಸಸ್ ಅನ್ನು ಕೂಡ ಕಂಡಿರುವಂತವರು, ಒಟ್ಟಿಗೆ ಮುಂದೆ ಫ್ಯೂಚರ್ ಭವಿಷ್ಯದಲ್ಲೂ ಕೂಡ ಬಹುದೊಡ್ಡ ಯಶಸ್ಸನ್ನ ಕಾಣುವ ಕನಸನ್ನ ಕಂಡಂತವರು. ಹಾಗಾಗಿ ಇಬ್ಬರನ್ನು ಒಟ್ಟಿಗೆ ಮಾಡೋಣ ಅನ್ನೋ ಒಂದು ನಿರ್ಧಾರವನ್ನು ಕೂಡ ಫ್ಯಾಮಿಲಿ ಕುಟುಂಬಸ್ಥರಿಬ್ಬರು ಕೂಡ ಮಾತನಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಕೇಳಿ ಬರ್ತಾ ಇದೆ. ಸಿದ್ಧತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಪೊಲೀಸ್ ಅಲ್ಲಿ ಒಂದಷ್ಟು ಜನರು ಕೂಡ ಗುಂಪನ್ನು ಚದುರಿಸೋದಕ್ಕೂ ಕೂಡ ಆ ಒಂದು ಸಂದರ್ಭದಲ್ಲಿ ನುಗ್ಗಲನ್ನ ಚದುರಿಸೋದಕ್ಕೂ ಕೂಡ ಪೊಲೀಸರು ಕೂಡ ಈಗಾಗಲೇ ಜಮಾಯಿಸಿದ್ದಾರೆ. ಅಲ್ಲಿ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ. ಇನ್ನೇನು ತಿಪ್ಪಗೊಂಡನಹಳ್ಳಿ ಕೆರೆ ಜಲಾಶಯದಲ್ಲೇ ಅವರ ಪೋಸ್ಟ್ ಮಾರ್ಟಮ್ ಕೂಡ ಅಲ್ಲೇ ನಡೆದು ಅಲ್ಲಿಂದನೇ ನೇರವಾಗಿ ಈಗ ಮನೆಯ ಬಳಿ ಆ ಆಂಬ್ಯುಲೆನ್ಸ್ ಮೂಲಕ ಬಾಡಿ ಕೂಡ ಹೊರಟಿದೆ, ಉದಯ್ ಬಾಡಿ. ಇನ್ನೊಂದು 1 ಅವರ್ಗೆಲ್ಲ ಬಾಡಿ ಅಲ್ಲಿಗೆ ಬರೋ ಸಾಧ್ಯತೆಗಳು ಕೂಡ ಇದ್ದಾವೆ. ನಂತರ ಅಂತಿಮ ದರ್ಶನ ಅನ್ನೋದು ಉದಯ್ ಪಾಲಿಗೆ ಎಲ್ಲೋ ಒಂದು ಕಡೆ, ಅವರ ಉದಯ್ ಫ್ಯಾಮಿಲಿಯವರ ಪಾಲಿಗೆ, ಗೆಳೆಯರ ಪಾಲಿಗೆ ಅದು ಮತ್ತೊಂದು ಘೋರ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಆ ರೀತಿಯಾದಂಥ ದರ್ಶನವೇ ಅದು. ಹಾಗಾಗಿ ಅಂಥ ದರ್ಶನ ಯಾವ ಪ್ರಾಣಿಗೂ ಬೇಡ, ಯಾವ ಮನುಷ್ಯರಿಗೂ ಬೇಡ, ಯಾರ್ಯಾರಿಗೂ ಕೂಡ ಬೇಡ. ಇಂಥದ್ದೊಂದು ದುರಂತ ಆ ತಕ್ಷಣವೇ ನೆನ್ನೆ ಬಿದ್ದಂಥ ಸಂದರ್ಭದಲ್ಲಿ 1 ಅವರ್ 2 ಅವರಲ್ಲಿ ಸಿಕ್ಕಿದ್ರೆ ಆ ಬಾಡಿಯೂ ಕೂಡ ಅಷ್ಟೇ ಮುದ್ದಾಗಿ ಸೊಗಸಾಗಿರೋದು. ಆದರೆ ಆ ಸೊಗಸು, ಆ ಬಾಡಿ ಸಹಜವಾದಂಥ ಏನು ದೇಹ ಏನಿದೆ, ಆ ಸಹಜವಾದಂಥ ದೇಹ ಇವತ್ತು ಉದಯ್ ಬಳಿ ಇಲ್ಲ. ಆ ಕಟ್ಟುಮಸ್ತಾದಂಥ ಕಸರತ್ತು ಮಾಡಿರುವಂಥ ದೇಹವೂ ಕೂಡ ಉದಯ್ ಬಳಿ ಇಲ್ಲ. 2 ದಿನ ಇಡೀ ಬಾಡಿ ನೀರಲ್ಲಿದ್ದಂಥದ್ದು ಡಿಕಂಪೋಸ್ ಆಗಿದೆ. ಮೀನುಗಳು ಬಾಯಿ, ತುಟಿ, ಕಣ್ಣು ಎಲ್ಲವನ್ನೂ ಕೂಡ ತಿಂದಿದ್ದಾವೆ. ಸ್ಮೂತ್, ತುಂಬಾ ಸಾಫ್ಟ್ ಆಗಿರುವಂತಹ ಜಾಗ, ಕಣ್ಣಿನ
ಸುತ್ತಮುತ್ತ ಮತ್ತು ಬಾಯಿ ಸುತ್ತಮುತ್ತ. ಹಾಗಾಗಿ ದೇಹದ ಅನೇಕ ಭಾಗಗಳಲ್ಲೂ ಕೂಡ ಮೀನುಗಳು ತಿಂದಿರುವಂಥದ್ದು. ಮತ್ತೆ ಅದ್ರ ಜೊತೆಗೆ ಅಲ್ಲಿ ತುಂಬಾ ಕೆಟ್ಟ ಕೆಮಿಕಲ್ಸ್ ಕೂಡ ನೀರಿನಲ್ಲಿ ಇದೆ. ಆ ಕಾರಣಕ್ಕೆ ಅದು ಕೂಡ ಅಲ್ಲಿ ಅವರ ಬಾಡಿಯನ್ನು ಆದಷ್ಟು ಬೇಗ ತುಂಬಾ ವೇಗವಾಗಿ ಡಿಕಂಪೋಸ್ ಆಗಿ ತುಂಬಾ ಊದಿಕೊಂಡಿದೆ. ಹೀಗಾಗಿ ಈ ದೇಹದ ದರ್ಶನವನ್ನ, ಅಂತಿಮ ದರ್ಶನವನ್ನ ನಿಜಕ್ಕೂ ಕೂಡ ಸಹಜವಾದ ಸಾವಾದಾಗ ದರ್ಶನ ಮಾಡೋದು ಬೇರೆ. ಈ ರೀತಿಯಾಗಿ ಘೋರ ದುರಂತವಾಗಿ ಇಡೀ ಬಾಡಿಯೇ ಒಂದು ರೀತಿಯಲ್ಲಿ ಅಸಹಜ ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಅದು ಯಾವ ರೀತಿಯಲ್ಲಿ ಅದನ್ನ ಕಣ್ತುಂಬಿಕೊಳ್ತಾರೋ, ಯಾವ ರೀತಿಯಲ್ಲಿ ಅಂತಿಮ ದರ್ಶನ ಮಾಡ್ತಾರೋ ಅನ್ನೋ ನೋವು ನಮಗೂ ಇದೆ. ಅವರಿಗೂ ಕೂಡ ಅಲ್ಲಿರೋ ಬಂದಿರುವಂತ ಸಂಬಂಧಿಕರಿಗೂ ಕೂಡ ಈಗಾಗಲೇ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಬಹುತೇಕ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈ ದೃಶ್ಯ ಸ್ವಲ್ಪ ಬ್ಲರ್ ಮಾಡಿ ಪ್ರಸಾರವನ್ನ ಮಾಡಿರ್ತಾರೆ. ನಮ್ಮಲ್ಲೂ ಕೂಡ ಬ್ಲರ್ ಮಾಡಿ ಪ್ರಸಾರ ಮಾಡಿದ್ವಿ, ನಮ್ಮಲ್ಲೂ ಕೂಡ ನೋಡಿರ್ತಾರೆ. ಹಾಗಾಗಿ ಏನೇ ಆದರೂ ಕೂಡ ದರ್ಶನ ಅನ್ನೋ ಒಂದು ಪ್ರಕ್ರಿಯೆ ನಡೀಲೇಬೇಕು ಸಂಪ್ರದಾಯದ ಪ್ರಕಾರ. ಆ ಸಂಪ್ರದಾಯವು ಕೂಡ ನಡೀತದೆ. ಅಂತ್ಯ ಸಂಸ್ಕಾರ ಮಾತ್ರ ಇನ್ನೂ ಫೈನಲ್ ಆಗಿಲ್ಲ. ನಾಳೆ ಮಾಡ್ತಾರೋ, ಇವತ್ತೇ ಮುಗಿಸ್ತಾರೋ, ಅನಿಲ್ ಶವ ಸಿಗೋವರೆಗೂ ಕಾಯ್ತಾರೋ, ಬಹುತೇಕ ಇನ್ನೂ ಅದನ್ನು ಕ್ಲಾರಿಟಿ ಬಂದಿಲ್ಲ. ಮನೆ ಹತ್ರ ದೇಹ ಬಂದ ನಂತರ, ದರ್ಶನವಾದ ನಂತರ ಏನಾದರೂ ಒಂದು ನಿರ್ಧಾರಕ್ಕೆ ಬರಬಹುದು. ಬಟ್ ಮನೆ ಹತ್ರ ಅಂತೂ ಸದ್ಯಕ್ಕೆ ದರ್ಶನಕ್ಕೆ ಎಲ್ಲಾ ರೀತಿಯಾದಂಥ ಪ್ರಿಪರೇಷನ್ಗಳು ನಡೀತಾ ಇದ್ದಾವೆ. ಇದು ವಿಧಿಯ ಘೋರ ದುರಂತ, ವಿಧಿಯ ಅಟ್ಟಹಾಸದ ಮುಂದೆ ಮನುಷ್ಯ ಸಹಜವಾಗಿ ಏನೇ ನಾವು ಶೌರ್ಯ ಪರಾಕ್ರಮ, ನಾನು ಸಾಹಸ ಮಾಡ್ತೀನಿ, ನಾನು ಮೈಕಟ್ಟನ್ನು ಬೆಳೆಸ್ತೀನಿ ಅನ್ನೋದು ಏನೇ ಹೇಳಿದ್ರು ಕೂಡ ಇವತ್ತು ನೋಡ್ತಾ ಇದ್ದೀವಿ ಉದಯ್ ಅವರ ಪರಿಸ್ಥಿತಿಯನ್ನ. ಮನುಷ್ಯ ಆರೋಗ್ಯವಾಗಿರೋದಕ್ಕೆ ಎಷ್ಟು ಬೇಕೋ, ಸಹಜವಾಗಿ ಏನನ್ನ ಮಾಡಬೇಕು ಅಷ್ಟನ್ನೇ ಮಾಡಬೇಕು. ನಮ್ಮದು ಅಲ್ಲದೆ ಇರುವಂತ ಮನುಷ್ಯನಿಗೂ ಕೂಡ ಮೀರಿದಂತ ಸಾಹಸವನ್ನ ಮಾಡ್ತೀನಿ, ವಿಧಿಗೆ ನಾನು ಪರಾಕ್ರಮವಾಗಿ ಶೌರ್ಯವನ್ನ ತೋರಿಸ್ತೀನಿ ಅನ್ನೋ ಹುಂಬತನ ಯಾರಿಗೂ ಕೂಡ ಬೇಡ. ಉದಯ್ ಮತ್ತು ಅನಿಲ್ ಇಬ್ರು ಇನ್ನೇನೋ ಮಾಡ್ತೀನಿ ಅಂತ ಹೊರಟಂತವ್ರು, ಬಹುದೊಡ್ಡ ಕನಸನ್ನ ಇಟ್ಕೊಂಡಿದ್ದಂಥವ್ರು. ಅನಿಲ್ ಈ ಸಿನಿಮಾಗೆ ಪ್ರೊಡ್ಯೂಸರ್ ಕೂಡ, ಒನ್ ಆಫ್ ದ ಪ್ರೊಡ್ಯೂಸರ್, ಒಂದಷ್ಟು ಬಂಡವಾಳವನ್ನು ಕೂಡ ಹಾಕಿದ್ರು. ಬಹುಶಃ ಈ ಒಂದು ಸಿನಿಮಾ ಯಶಸ್ಸಾಗಿದ್ದಿದ್ರೆ, ಒಂದಷ್ಟು ಸಕ್ಸಸ್ ಆಗಿದ್ದಿದ್ರೆ ಅವರಿಗೆ ಒಂದಷ್ಟು ಲಾಭವಾಗ್ತಿತ್ತು. ಆ ಲಾಭದಲ್ಲಿ ಮತ್ತೊಂದು ಸಿನಿಮಾ ಅನಿಲ್ ಅವರ ಮೂಲಕ ಹೊರಬರ್ತಿತ್ತು. ಒಳ್ಳೆ ಪ್ರೊಡ್ಯೂಸರ್ ಆಗೋ ಲಕ್ಷಣವೂ ಕೂಡ ಇತ್ತು ಮತ್ತು ಕಳನಟನಾಗುವಂತ ಮೈಕಟ್ಟನ್ನು ಕೂಡ ಅವರು ಹೊಂದಿದ್ರು. ಸೊ ಇವೆಲ್ಲವೂ ಕೂಡ ದುನಿಯಾ ವಿಜಯ್ ಕೂಡ ಇಂಥದ್ದೇ ತುಂಬಾ ಕೆಳಸ್ತರದಿಂದ ಮೇಲ್ಮಟ್ಟಕ್ಕೆ ಬೆಳೆದಂತವರು. ಅಂತ ಎಲ್ಲ ಲಕ್ಷಣಗಳು ಕೂಡ, ಭವಿಷ್ಯವೂ ಕೂಡ ಉದಯ್ ಮತ್ತು ಅನಿಲ್ ಮುಂದೆ ಇತ್ತು. ಆದರೆ ವಿಧಿ ಆಟವೇ ಬೇರೆ ಇತ್ತು. ಸರಿಯಾದ ಸಮಯಕ್ಕೆ ಅವರು ಬೀಳುವ ಸಮಯಕ್ಕೆ ಬೋಟ್ ಕೈ ಕೊಡುತ್ತೆ ಅಂತಾರೆ. ಅವರೇ ಅವರ ಸಾವನ್ನ ಮುನ್ಸೂಚನೆಯನ್ನು ಅರಿತಂತೆ ಮಾತನಾಡ್ತಾರೆ ಅನಿಲ್. ಬೀಳ್ತೀನಿ, 2 ಸಲ ಹೇಳ್ತೀನಿ ನೀರಿಂದ, 3ನೇ ಸಲ ಕೈ ಹಿಡಿದ್ರೆ ಹಿಡೀರಿ, ಇಲ್ಲಾದ್ರೆ ಪರಮಾತ್ಮ ಕೈ ಹಿಡಿತಾನೆ, ನೆಮ್ಮದಿಯಾಗಿ ಹೋಗ್ಬಿಡ್ತೀನಿ ಅನ್ನೋ ಮಾತನ್ನ ಯಾರು ಆಡ್ಸಿದ್ರು, ಏನು ಕತೆ? ಅದೇನೋ ನಂಬಬೇಕು ಬಿಡಬೇಕು ಗೊತ್ತಿಲ್ಲ. ಅಶ್ವಿನಿ ದೇವತೆಗಳು ಏನಾದ್ರೂ ನಾವು ಮಾತನಾಡ್ತಿರೋ ಒಂದ್ಸಲಿ ಅವ್ರ ಪಾಡಿಗೆ ಅವರು ತಥಾಸ್ತು ಅಂತ ಹೇಳ್ತಾ ಇರ್ತಾರೆ. ಈ ಮಾತಿಗೆ, ಅನಿಲ್ ಅವರ ಕೊನೆಯ ಮಾತಿಗೆ ತಥಾಸ್ತು ಅಂದುಬಿಟ್ರೆ ಅಶ್ವಿನಿ ದೇವತೆಗಳು ಗೊತ್ತಿಲ್ಲ. ಆದ್ರೆ ಇವೆಲ್ಲವೂ ಕೂಡ ಇಂಥ ಸಂದರ್ಭದಲ್ಲಿ ಮಾತು ಬರ್ತವೆ. ಯಾವುದನ್ನೇ ಮಾತನಾಡಬೇಕಾದ್ರೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಪಾಸಿಟಿವ್ ಆದಂತ ಮಾತನ್ನೇ ಆಡಬೇಕು. ಹಾಗಾಗಿ ಅನಿಲ್ ತುಂಬಾ ಕಾನ್ಫಿಡೆಂಟ್ ಆಗಿ, ಅನಿಲ್ ಮತ್ತು ಉದಯ್ ಅವರು ಇದ್ದಿದ್ರೆ ನಾನು ಬಿದ್ರೂ ಕೂಡ ಜಯಿಸ್ಕೊಂಡು ಬರ್ತೀನಿ, ನನಗೆ ಆ ತಾಕತ್ತಿದೆ, ನನಗೇನು ಪರವಾಗಿಲ್ಲ, ಒಂದಷ್ಟು ಸ್ವಿಮ್ಮಿಂಗ್ ಬರ್ತದೆ, ನೀವು ರೆಡಿ ಇರಿ ನನ್ನನ್ನು ಎತ್ತೋದಕ್ಕೆ ಅಂತ ಹೇಳಿದ್ರೆ ಸಾಕಾಗಿತ್ತು. ಅವರಿಗೆ ಎಲ್ಲೋ ಒಂದು ಕಡೆ ಅರ್ಧ ಮನಸ್ಸಿತ್ತು, 2 ಸಲ ಮುಳುಗ್ತೀನಿ, 3ನೇ ಸಲ ಮುಳುಗಲಿಲ್ಲ, ಮುಳುಗದಾಗ ನೀವು ಯಾರು ಇಟ್ಕೊಂಡಿಲ್ಲ ಅಂತಂದ್ರೆ ದೇವರು ಪರಮಾತ್ಮ ಇಟ್ಕೊಳ್ತಾನೆ, ನೆಮ್ಮದಿಯಾಗಿ ಹೋಗ್ತೀನಿ ಅಂತ ಯಾಕಂದ್ರು? ಅನಿಲ್ ಬಾಯಲ್ಲಿ ಈ ಮಾತು ಯಾಕೆ ಬಂತು, ಕೊನೆ ಮಾತು ಅನ್ನೋದು ಕೂಡ ಅದೇನೋ ಇದೆಲ್ಲ ಕಾಕತಾಳೀಯವೋ ನಿಜವೋ ಅನ್ನೋದ್ರನ್ನು ಇವರ ವಿಷಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಬಟ್ ಅವ್ರು ಏನೇ ಆದ್ರೂ ಕೂಡ ಇಬ್ರು ಉದಯೋನ್ಮುಖ ನಟರಾಗಿದ್ದಂಥವ್ರು, ಖಳನಟರಾಗಿದ್ದಂಥವ್ರು, ಯಶಸ್ಸನ್ನ ಪಡಿಬೇಕಾದಂತ ವ್ಯಕ್ತಿಗಳು ಇವತ್ತು ಈ ರೀತಿಯಾಗಿ ಹೆಣವಾಗಿ ದರ್ಶನಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಅಂದ್ರೆ ಉದಯ್ ಒಬ್ಬ, ಈಗ ಸದ್ಯಕ್ಕೆ ಉದಯ್ ಬಾಡಿ ಸಿಕ್ಕಿದೆ, ಅನಿಲ್ ಶವ ಇನ್ನೂ ಕೂಡ ಸಿಗಬೇಕು. ತಪಾಸಣೆ ಅಂದ್ರೆ ಶೋಧ ಕಾರ್ಯ ನಡೀತಾ ಇದೆ, ಮುಳುಗು ತಜ್ಞರಿಂದ, ಹಲವಾರು ರೀತಿಯ ತಜ್ಞರಿಂದ ನಡೀತಾ ಇದೆ. ಆದ್ರೆ ಉದಯ್ ದೇಹವೂ ಕೂಡ ಸಿಕ್ಕಿದ್ದು, ಉದಯ್ ಬಾಡಿ ಅದಾಗದೆ ಮೇಲೆ ತೇಲ್ಕೊಂಡು ಬಂದಂತ ಸಂದರ್ಭ. ಹಾಗಾಗಿ ಅನಿಲ್ ಅವರ ದೇಹವೂ ಕೂಡ ಅದಾಗದೆ ತೇಲಿ ಮೇಲೆ ಬಂದ್ರೆ ಮಾತ್ರ ಸಿಗುತ್ತಾ, ಅಥವಾ ಹೀಗೆ ಶೋಧ ಕಾರ್ಯ, ಯಾಕಂದ್ರೆ ತುಂಬಾ ಉಸುಬಿದೆ ಅಲ್ಲಿ ಒಳಗೆ, ಉಸುಬಿನ ಒಳಗೆ ಸಿಗಾಕೊಂಡ್ರೆ ಭಾರಿ ಕಷ್ಟ, ಅದು ಹೊರಗೆ ಬರುವಂತಂದ್ರೆ ಹುಡುಕಿ ತೆಗೆಯುವಂಥದ್ದು ಭಾರಿ ಕಷ್ಟ. ಹಾಗಾಗಿ ಆ ತಿಪ್ಪಗೊಂಡನಲ್ಲಿ ಕೆರೆಗೂ ಕೂಡ ಒಂದಷ್ಟು ಕೆಟ್ಟ ಇತಿಹಾಸವಿದೆ. ಆ ಕೆರೆಯಲ್ಲಿ ಈಗಾಗಲೇ ಇದೊಂದೇ ಅಲ್ಲ 80ಕ್ಕೂ ಹೆಚ್ಚು ಶವಗಳು ಅಲ್ಲಿ ಇದ್ದಾವೆ ಅನ್ನೋ ಮಾತುಗಳು ಕೂಡ ಇದಾವೆ. ಅಲ್ಲಾಗ್ಲೇ ತುಂಬಾ ಆ ಶವಗಳನ್ನು ಕೂಡ ಮೀನು, ಮೊಸಳೆ ಎಲ್ಲವೂ ಕೂಡ ತಿಂದಿದ್ದಾವೆ. ಮೊಸಳೆ
ಮೊಸಳೆಯೂ ಕೂಡ 2 ಮೊಸಳೆಗಳು ಕೂಡ ಅಲ್ಲಿ ಸತ್ತೋಗಿದ್ದಾವೆ. ಅಂದ್ರೆ ಆ ಕೆಮಿಕಲ್ಸ್ ಅನ್ನ ಕುಡಿದು, ಆ ಕೆಮಿಕಲ್ ನೀರನ್ನ ಕುಡಿದು, ಕೆಮಿಕಲ್ಗೆ ವಿಷಯುಕ್ತವಾದಂತ ಮೀನನ್ನ ಸೇವಿಸಿ ಮೊಸಳೆಗಳೇ ಸತ್ತಿರುವಂತಹ ಉದಾಹರಣೆಗಳು ಕೂಡ ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ಇರುವಂತದ್ದು. ಹಾಗಾಗಿ ಮತ್ತೊಂದು ಸಾವನ್ನ ಇದು ಉದಯ್ ಮತ್ತು ಅನಿಲ್ ಅವರ ಸಾವಿನ ಬಗ್ಗೆ ಮಾತನಾಡ್ತಿದ್ದೀವಿ. ಈ ಸಾವನ್ನ ನೋಡೋದಕ್ಕೆ ಹೋದಂತ ವ್ಯಕ್ತಿಯೊಬ್ಬ ಸತ್ತೋಗಿರ್ತಾನೆ. ಇನ್ನೊಂದು ದುರಂತ ತಿಪ್ಪಗೊಂಡನಹಳ್ಳಿ ಕೆರೆಯ ಜಲಾಶಯದಲ್ಲಿ ನಿನ್ನೆ ಈ ಸಾವನ್ನು ನೋಡುವಂತ ಸಂದರ್ಭದಲ್ಲಿ, ಈ ಒಂದು ಶೋಧ ಕಾರ್ಯವನ್ನು ನೋಡುವಂತ ಸಂದರ್ಭದಲ್ಲಿ ಅನೇಕ ಜನರು, ಸ್ಥಳೀಯರು, ಅಭಿಮಾನಿಗಳು ತುಂಬಾ ಜನ ಅಲ್ಲಿಗೆ ಹೋಗಿದ್ರು. ಅಲ್ಲಿ ಜೇನು ಹಾರಿ ಬಂದಿತ್ತು. ಜೇನುಗೂಡಿಗೆ ಅದು ಯಾರು ಕಲ್ಲು ಹೊಡೆದ್ರೋ ಗೊತ್ತಿಲ್ಲ. ಜೇನೊಂದು ಬಂದು ಒಬ್ಬ ವ್ಯಕ್ತಿಯನ್ನ ಕಚ್ಚಿತ್ತು ನಿನ್ನೆ. ಆ ವ್ಯಕ್ತಿ ಇವತ್ತು ಮೃತಪಟ್ಟಿದ್ದಾನೆ. ತಿಪ್ಪಗೊಂಡನಹಳ್ಳಿ ಕೆರೆ ಈ ಒಂದು ಪ್ರಕರಣ, ಮಾಸ್ತಿ ಗುಡಿಗೆ ಬಲಿಯಾದವರಲ್ಲಿ ಅದು ಕಾಕತಾಳೀಯೋ ಏನೋ ಗೊತ್ತಿಲ್ಲ, 3ನೇ ವ್ಯಕ್ತಿ. ಸೊ ಅದ್ರ ಬಗ್ಗೆ ನಮಗೆ ಆ ದೃಶ್ಯಾವಳಿ ಕಾಣ್ತಾ ಇದೆ. ಆ ದೃಶ್ಯಗಳಲ್ಲಿ ಬರ್ತಾ ಇರುವಂತ ವ್ಯಕ್ತಿಯೇ ನಿನ್ನೆ ಈ ಒಂದು 2 ಸಾವಿನ ಶೋಧ ಕಾರ್ಯವನ್ನು ನೋಡುವಂತ ಸಂದರ್ಭದಲ್ಲಿ ಅಲ್ಲಿ ಜೇನು ಗಾಬರಿಯಾಗಿತ್ತು. ಇಡೀ ಜೇನುಗೂಡು ಅಲ್ಲಿಂದ ಚೆದರಿದ್ವು. ಜೇನು ಹೊರಗೆ ಬಂದಿದ್ದು ತನ್ನ ಜೇನುಗೂಡಿನಿಂದ. ಹೊರಗೆ ಬಂದಂತ ಲಕ್ಷಾಂತರ ಜೇನುಗಳು ತುಂಬಾ ಜನರನ್ನ, 100 ಜನರನ್ನ ಅಟ್ಟಿಸ್ಕೊಂಡು ಹೋಗಿತ್ತು. ಹೆದರಿ ತುಂಬಾ ಜನ ಓಡೋಗಿದ್ರು. ಅದರಲ್ಲಿ ಈ ವ್ಯಕ್ತಿಗೆ ಒಂದಷ್ಟು ಜೇನುಗಳು ಕಡಿದಿತ್ತು. ಆ ಕಡದಂತ ವ್ಯಕ್ತಿ ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಒಂದು ಟ್ರೀಟ್ಮೆಂಟ್ ಅಲ್ಲಿದ್ರು. ಇವತ್ತು ಸತ್ತು ಹೋಗಿದ್ದಾರೆ. ಅಂದ್ರೆ ಒಟ್ಟಾರೆ ಇದೇ ಪ್ರಕರಣನೇ ಅದು. ಮಾಸ್ತಿಗುಡಿ ಪ್ರಕರಣಕ್ಕೆ, ಮಾಸ್ತಿಗುಡಿ ಸಿನಿಮಾ ಪ್ರಕರಣದಲ್ಲಿ ಆದಂತ ಘೋರ ದುರಂತಕ್ಕೆ ಬಲಿಯಾದವರ ಸಂಖ್ಯೆ 3ಕ್ಕೆ ಏರಿದೆ. ಯಾಕೆ ಈ ರೀತಿಯಾದಂತ ಈ ಮಾಸ್ತಿಗುಡಿಯ ಹಿಂದೆ ಕಾಕತಾಳೀಯೋ ಏನೋ ಗೊತ್ತಿಲ್ಲ. ಒಂದಷ್ಟು ಮಾಸ್ತಮ್ಮ ಅಂತಂದ್ರೆ ಅದೊಂದು ದೇವರದು. ನಂಬಿಕೆ, ಅಪನಂಬಿಕೆ ಎಲ್ಲವೂ ಕೂಡ ಇದೆ. ನಂಬಿಕೆ, ನಾವು ನಂಬಿದ್ರೆ ನಂಬಿಕೆ, ನಂಬದೇ ಇದ್ರೆ ಮತ್ತೊಂದು. ಆದ್ರೆ ಮಾಸ್ತಿಗುಡಿ ಅನ್ನೋದು ಕೂಡ ಮಾಸ್ತಮ್ಮ ದೇವರಿಗೆ ಸಂಬಂಧಪಟ್ಟಂತ ವಿಷಯ. ಹಾಗಾಗಿ ಈ ದೇವರ ವಿಚಾರದಲ್ಲಿ ಒಂದಷ್ಟು ಮೈಲ್ಗೆ, ಮಡಿವಂತಿಕೆ ಎಲ್ಲವನ್ನೂ ಕೂಡ ನಡೆಸಬೇಕಾಗಿತ್ತು ಅನ್ನೋದು ಕೂಡ ಕೇಳಿಬಂದಿದೆ. ಹಾಗಾಗಿ ಈ ವ್ಯಕ್ತಿ ಸಾವುಗೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಈ ದುರಂತವನ್ನ 3ನೇ ವ್ಯಕ್ತಿ ಬಲಿಯಾಗಿದ್ದಾರೆ. ಮಾಸ್ತಿಗುಡಿಯ ಶೂಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3ನೇ ವ್ಯಕ್ತಿ ದುರಂತವನ್ನು ಅನುಭವಿಸಿರುವಂತದ್ದು. ಇದು ಕಾಕತಾಳೀಯವ, ನಿಜವ, ನಮ್ಮ ಮುಂದೆ ಕಣ್ಮುಂದೆನೆ ನಂಬಕ್ಕಾಗ್ತೋ ಇಲ್ಲ. ಅನಿಲ್ ಸಾವಿಗೂ ಮುಂಚೆ ಸಾವಿನ ಮುನ್ಸೂಚನೆಯನ್ನು ಅರಿತವನಂತೆ ಮಾತನಾಡಿದ್ರು. ಈಗ ನೋಡಿದ್ರೆ ಅವರಾದ ಮೇಲೆ ಅನಿಲ್ ಇನ್ನೂ ಬಾಡಿ ಸಿಕ್ಕಿಲ್ಲ, ಉದಯ್ ಬಾಡಿ ಸಿಕ್ಕಿದೆ. ಅಷ್ಟರಲ್ಲೇ ನೋಡಕ್ಕೆ ಹೋದಂತ ವ್ಯಕ್ತಿಗೆ ಜೇನು ಕಡಿದು ಸಾಯ್ತಾರೆ ಅನ್ನೋದು ಕೂಡ ಊಹಿಸಲಾಗದಂತ ದುರಂತ. ಚರ್ಚೆ ಮಾಡ್ತೀನಿ ಯಾರು ಆ ವ್ಯಕ್ತಿ, ಏನು ಅನ್ನೋದನ್ನ ಡೀಟೇಲ್ಸ್ ಕೂಡ ಕೊಡ್ತೀವಿ. ಈಗ ಒಂದು ವಿರಾಮ. ಈ ಪಾಪಿ ಜನರ ಹಾಳು ದುನಿಯಾ ಜೀವಂತ ಸುಡುಗಾಡು, ಎಲ್ಲಾರು ಬದುಕಿದ್ದು ಸತ್ತ